ಒಟ್ಟಾರೆ ಪ್ರಕರಣದಲ್ಲಿ ಸಿ ಟಿ ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದ್ರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಅದರ ತದನಂತರದಲ್ಲಿ ಸುವರ್ಣಸೌಧಕ್ಕೆ ನುಗ್ಗಿ ಏನು ಗುಂಡಾವರ್ತನೆ ಮಾಡಿದ್ದಾರೆ, ಅದರ ಬಳಿಕ ಸಿ ಟಿ ರವಿ ಅವ್ರನ್ನ ಹೊತ್ತಾಕೊಂಡು ಹೋಗಿ, ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಸಿ ಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. ನೆನ್ನೆ ಪೊಲೀಸ್ ಸ್ಟೇಷನ್ಗೆ ಹೊತ್ತಾಕೊಂಡೋಗಿ ಅಲ್ಲಿಂದ ಮತ್ತೆ ರಾತ್ರೆಲ್ಲ ಗದಗು ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ಒಂದು ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದರೂ ನೋಡಿದ್ರೆ ಯಾರೋ ಟೆರರಿಸ್ಟನ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಆ ರೀತಿ ಒಂದು ವರ್ತನೆ ಹೊತ್ತು ಏನು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ, ಇದು ಖಂಡನಾರ್ಹ. ಸುಮಾರು 450ರಿಂದ 500 ಕಿಲೋಮೀಟರು ಅವ್ರನ್ನ ಜೀಪಲ್ಲಿ ಎತ್ತಾಕೊಂಡು ಹೋಗಿ ಸುತ್ತೋಡಿಸಿದ್ದಾರೆ. ಅಂದರೆ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಒಬ್ಬ ಜನಪ್ರತಿನಿಧಿಯನ್ನು ನಡೆಸ್ಕೊಳ್ತಕ್ಕಂಥ ರೀತಿನ ಇದು. ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ, ಪೊಲೀಸರ ಮೇಲೆ ಒತ್ತಾಯ ಮಾಡಿ ಏನು ದೌರ್ಜನ್ಯ ನಡೀತಾ ಇದೆ, ಇದು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಆದರೆ ಹಿಂದೆಂದೂ ಕೂಡ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಯಾವುದೇ ರೀತಿ ಘಟನೆಗಳು ನಡೆದಿರೋಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲೂ ಕೂಡ ಈ ರೀತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. 4-5 ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಕೂಡ ಅಲ್ಲಿ ಒಳಗೆ ಬಿಟ್ಟಿಲ್ಲ, ವಕೀಲರನ್ನ ಒಳಗೆ ಬಿಟ್ಟಿಲ್ಲ. ಸಿ ಟಿ ರವಿ ಅವರು ಏನೋ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರು ಪಾಪ ಎಲ್ಲ ಇಡೀ ರಾತ್ರಿ ಪೊಲೀಸ್ ಠಾಣೆ ಮುಂದೆ ಕೂತಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಪಾಪ ಸಿ ಟಿ ರವಿ ಅವರಿಗೆ ತಲೆಗೆ ಪೆಟ್ಟು ಬಿದ್ದಿದೆ, ಆಸ್ಪತ್ರೆಗೆ ಕೂಡ ಕರ್ಕೊಂಡೋಗಿಲ್ಲ. ಅತಿರೇಕದ ವರ್ತನೆ ಮತ್ತು ಇದು ಸರ್ಕಾರದ ಕುಮ್ಮಕ್ಕಿನಿಂದ ಇದು ನಡೆದಿರ್ತಕ್ಕಂಥದ್ದು. ಈಗ ಇನ್ನೂ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ನಾನು ಕೂಡ ತೆರಳ್ತಾ ಇದ್ದೇನೆ. ಮಹಿಳೆ ಮೇಲೆ ಧಕ್ಕೆ ಆಗಿದೆ, ಅದ್ರ ಬಗ್ಗೆ ಮತ್ತೆ ಮಾತನಾಡೋಣ. ಅದು ಕೂಡ ಗಂಭೀರವಾಗಿರ್ತಕ್ಕಂಥ ವಿಚಾರ. FSL ರಿಪೋರ್ಟ್ ಬರಬೇಕು. ನಿನ್ನೆ ಉಪಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ನಿನ್ನೆ? ಹೊರಟ್ಟಿಯವರು ಯಾವುದೇ ದಾಖಲೆಗಳಿಲ್ಲ ಅಂತೇಳಿ ಅವರೇ ರೂಲಿಂಗ್ ಕೊಟ್ಟಿದ್ದಾರೆ. ತದನಂತರ ಕೆಲವು ವಿಡಿಯೋ ಎಮರ್ಜ್ ಆಗಿದೆ, ಅದು ಯಾವ ಸತ್ಯಾಸತ್ಯತೆ ಏನು ಅಂತೇಳಿ ಗೊತ್ತಾಗಬೇಕಲ್ಲ. ಹಾಗಾದ್ರೆ ಸರ್ಕಾರದ ವರ್ತನೆ, ಪೊಲೀಸರ ವರ್ತನೆ ಹಾಗಾದರೆ ನಾವು ಒಪ್ಕೊಳ್ಳೋಕೆ ಸಾಧ್ಯನಾ? ಹಾಗಾದರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಪ್ಕೊಳ್ಳೋಕೆ ಸಾಧ್ಯನಾ? ಹಿಂದೆ ಬೆಳಗಾವಿನಲ್ಲಿ ಕಳೆದ ತಿಂಗಳು ಏನೊಬ್ಬ ಅಧಿಕಾರಿ ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮುಂಚಿತವಾಗಿ ವಿಡಿಯೋಗಳು ಅವ್ರ ಮೆಸೇಜ್ಗಳು ಎಲ್ಲವೂ ಕೂಡ ಹರಿದಾಡ್ತು. ಯಾವ ರೀತಿ ಸಚಿವರ PA ದಬ್ಬಾಳಿಕೆ ನಡೀತಾ ಇದೆ, ತಹಶೀಲ್ದಾರ್ ಕಚೇರಿಯಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ. ಅವನ ವಿರುದ್ಧ ಯಾರು ಅರೆಸ್ಟು ಕೂಡ ಆಗಲಿಲ್ಲ. ಹಾಗಾಗಿ ನಾನು ಅದಕ್ಕೆ ಆ ಘಟನೆಗೆ ಈ ಘಟನೆಗೆ ತುಲನೆ ಮಾಡ್ತಾ ಇಲ್ಲ. ಆದರೆ ಯಾವ ರೀತಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ತಿದೆ ರಾಜ್ಯ ಸರ್ಕಾರ. ಮತ್ತು ಸಿ ಟಿ ರವಿ ಅವ್ರನ್ನ ರಾತ್ರಿಡೀ ಅವ್ರನ್ನ ಕುಡಿಯೋದಕ್ಕೆ ನೀರು ಕೊಡ್ದೇನೆ ಅವ್ರನ್ನ ಓಡಾಡ್ಸಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ನಾವು ಕೂಡ ಈಗ ಹೋಗ್ತೇವೆ. ಈಗ ಖಂಡಿತ ನಾವು ಇದನ್ನು ವಿರೋಧಿಸ್ತೇವೆ. ನಮ್ಮೆಲ್ಲ ಅಡ್ವೊಕೇಟ್ಸ್ಗಳು ಕೂಡ ಅಲ್ಲಿ ತಲುಪಿದ್ದಾರೆ. ನಾವು ಅಲ್ಲಿ ಚರ್ಚೆ ಮಾಡ್ತೇವೆ. ಥ್ಯಾಂಕ್ ಯು.